ಮಾಧ್ಯಮ ಶಾಲೆಯ ಸಂಚಾಲಕರಾಗಿ ಹಾಗೆ ಶಾಂತಲ್ ಪಬ್ಲಿಸಿಟಿ ಇದರ ಮಾಲಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ವಿಷಯ ನನಗೆ ಅವ್ರು ಮೊದಲೇ ಇವರು 3 ಜನ ಯಾಕಂದ್ರೆ ಮಾಧ್ಯಮ ಮಿತ್ರ ಅಂದರೆ ಇದಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರೆಸ್ ದ ಮೀಡಿಯಾ. ಸೊ ನಿಜವಾಗಿಯೂ ನಿಮಗೆಲ್ಲ ಲಕ್ಕಿ ನೀವು ಕೆಲವು ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ರೆ ಇದರಲ್ಲಿ ಒಂದು ಬೇರೆ ಬೇರೆ ಅಂದರೆ ಕೆಲವು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗ್ತದೆ. ಈಚ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಐ ಕಾಲ್ ನಮ್ಮ ಲ್ಯಾನ್ಸ್ ಇರುವಾಗ ಚಾರ್ಟ್ ಇತ್ತು. ಬಿಕಾಸ್ ನಾವು ವರ್ಕ್ ಮಾಡುವಾಗ ಹೋಗಿ ಮನಸ್ಸಿದ್ದಾರೆ ಲ್ಯಾನ್ಸ್ಗೆ ಹೋಗೋಣ ಇಲ್ಲ ತಲೆಗೆ ಎಲ್ಲ ಹೋಗಬೇಕು. All support in one hand and see that our team is going to hit the start. Say I will. Yes. Thank you. Please sit. Now you can put the ball. The President of Lions Club of Udupi Main, led by Dinesh Pinni and the team, and Leo Avnikini and the team, Renuka Shetty and the team, Lion Lady Council, right? Duly installed for the year 25-26. Please let me give you a big hand. This is the gavel, which you know what it is, but this is the protocol. I request the senior PDG join hands with me, and this is the gavel which is authority. Authority partner, you really have to take care of it and hit properly. Okay? Yeah. ಲಯನ್ ಪ್ರೆಸಿಡೆಂಟ್ ಲೂಯಿಸ್ ಲೋಬೋ ಆಯ್ಕೆ ಆಗಿದ್ದಾರೆ. ಅವರು ಇದೀಗ ತಮ್ಮ ಅನುಭವ ನಾವೆಲ್ಲ ನೋಡಿದ್ದೇವೆ, ಆದರೆ ಅವರ ಮಾತುಗಳಲ್ಲಿ ನಾವು ಕೇಳಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಅನ್ನು ಅತಿ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ನಮ್ಮ ಇನ್ಸ್ಟಾಲೇಷನ್ ಆಫೀಸರ್ ಹೇಳಿದರು ಪ್ರೋಟೋಕಾಲ್ ತಪ್ಪಿದ್ರೆ ಕಿವಿ ಹಿಡೀರಿ ಅಂತ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅತಿ ಹೆಚ್ಚು ಪ್ರೋಟೋಕಾಲ್ ಫಾಲೋ ಮಾಡುವ ಕ್ಲಬ್ ನಮ್ಮದು. ನಾನು ಅದನ್ನು ಈಗ ಮೊದಲೇ ಬರ್ಕೊಂಡು ಬಂದಿದ್ದೇನೆ. ಅವ್ರು ಹೇಳಿದ್ದನ್ನು ಫಾಲೋ ಮಾಡದಿದ್ದರೆ ಕಿವಿ ಹಿಂಡಲು ಹಿರಿಯರಿದ್ದಾರೆ ಅಂತ. ಹಿರಿಯರೊಂದಿಗೆ ವ್ಯವಹರಿಸುವುದು ಬೈ ನೇಚರ್ ನನಗೆ ಒಂದು ತುಂಬ ಇಷ್ಟ. ಹಾಗಾಗಿ ಈ ಅಧ್ಯಕ್ಷಾವಧಿ ಸುಸೂತ್ರವಾಗಿ ನಡೆಸಲು ನನಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ ನಂಬಿದ್ದೇನೆ. ಇನ್ನು ನನ್ನ ಬೆಂಬಲಕ್ಕೆ ಕಿರಿಯರು ಇದ್ದಾರೆ. ಅತಿ ಕಿರಿಯರಂದರೆ ನಿಕಟ ಬರುವ ಅಧ್ಯಕ್ಷರಂತ ಲೂಯಿಸ್ ಲೋಬೋ. ಅವರು ಅತಿ ಹಿರಿಯರು. ನಾನು ಅವರು ಅತಿ ಕಿರಿಯರು ಅಂತ ಹೇಳ್ತೇನೆ. ಲೂಯಿಸ್ ಲೋಬೋ ಅವರು ಕಳೆದ 1 ವರ್ಷದ ಅವಧಿಯಲ್ಲಿ ನಾವೆಲ್ಲ ಅವರ ತಂಡದ ಸದಸ್ಯರು. ನಾವೆಲ್ಲ ಸುಸ್ತಾಗುವಷ್ಟು ಉಮೇದಿನಲ್ಲಿ ಅವರ ಕೆಲಸ ಮಾಡಿದ್ದಾರೆ. ಅವರು ಬಹಳಷ್ಟು ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಕೆಲವು ಬಾರಿ ಅಂತೂ ಬೆಳಿಗ್ಗೆ 5:45ಕ್ಕೆ ಕಾಲ್ ಮಾಡಿದ್ದಾರೆ, ನಮ್ಮನ್ನು ಎಬ್ಬಿಸಿ ಕೆಲಸಕ್ಕೆ ಹಚ್ಚಿದ್ದಾರೆ. ರಾತ್ರಿ 11 ಗಂಟೆಗೆ ಸಹ ಫೋನ್ ಮಾಡಿದ್ದುಂಟು ಅವರು. ಕೆಲವು ಬಾರಿ ಅಂತೂ ನಾವು ಲೋಬೋ ಅವರನ್ನು ಅವರ ಸಾಹಸ ಸಾಕು ಮಾರ್ರೆ ಅಂತ ದೂರ ಇಟ್ಟಿದ್ದೇವೆ ಸ್ವಲ್ಪ ಸಮಯ. ಅಷ್ಟು ಅವರ ಚಟುವಟಿಕೆ. ಈ ರೀತಿ ಅವರು ಮಾಡಿದ ನಮ್ಮದು ಭವಿಷ್ಯತೆ ಅಂತ ಆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಕ್ಲಬ್ಬಿಗೆ ಲಯನ್ಸ್ ಕ್ಲಬ್ ಉಡುಪಿಗೆ ಹೆಸರು ತಂದು ಕೊಟ್ಟಿದ್ದಾರೆ. ಮನೆಯಲ್ಲಿ ನಾವು 10 ಜನ ಇರೋದು. ನಮ್ಮ ಮನೆಯಲ್ಲಿ ನಾವು 3 ಜನ ಲಯನ್ಸ್ ಸದಸ್ಯರು. ನನ್ನ ತಂದೆ,
ನನ್ನ ತಮ್ಮ ಹಾಗೂ ನಾನು. ನನ್ನ ತಮ್ಮ ಸಹ ಭಾಳ ಹಿಂದೆ ಲಯನ್ಸಲ್ಲಿ ಭಾಳ ಹಿಂದೆ ನಮ್ಮ ಉಡುಪಿ ಲಯನ್ಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾನೆ. ಹಾಗೆ ನನ್ನ ಪತ್ನಿ ರೂಪಾ ಡಿಕಿಣಿ ಹಾಗೂ ತಮ್ಮನ ಪತ್ನಿ ನೀತಾ ಕಿಣಿ ಇವರು ಸಹ ಲಯನೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಆಮೇಲೆ ನಮ್ಮ ಮಕ್ಕಳು ಅದಿತಿ ಗಿಣಿ, ಅಭಿನವ್, ಅವನಿ ಇವರು ಸಹ ವಿವಿಧ ಪದಾಧಿಕಾರಿ ಹುದ್ದೆಗಳನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು ಅಧಿಕೃತವಾಗಿ ಲಯನ್ಸ್ ಸೇರಿದ್ದು ಭಾಳ ತಡವಾಗಿ, ಅಂದರೆ 2018ರಲ್ಲಿ. ಆದರೂ ಲಯನ್ಸ್ ಬಗ್ಗೆ ನನಗೆ ಒಂದು ಬಾಲ್ಯದಿಂದಲೂ ಒಂದು ವಿಶೇಷ ಆಸಕ್ತಿ ಇತ್ತು. ಅಪ್ಪ ಲಯನ್ಸ್ ಕ್ಲಬ್ ಸದಸ್ಯರಾಗಿದ್ದಾಗ ಅವರೊಟ್ಟಿಗೆ ನಾವು ಸಹ ಲಯನ್ಸ್ ಭವನಕ್ಕೆ ಬರೋದು, ಅಲ್ಲಿ ಜಾರ್ಬಂಡಿಯಲ್ಲಿ ಆಟ ಆಡೋದು. ಇದು ಆರಂಭ ನನ್ನ ಲಯನ್ಸ್ ಜರ್ನಿ. ಅಂದಿನಿಂದ ಇವತ್ತಿನವರೆಗೆ ಸುಮಾರು ಒಂದು 10-20 ಗವರ್ನರ್ಗಳನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಈಗ ಕೇಳಿದ 10-20 ಗವರ್ನರ್ಗಳ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಉಂಟು. ಉಡುಪಿ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ. ಯಾಕಂದರೆ ನನಗೆ ಆಮೇಲೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಪತ್ರಕರ್ತನಾಗಿದ್ದಾಗ ಸಹ ವಿವಿಧ ಸಂದರ್ಭಗಳಲ್ಲಿ ಆ ಗವರ್ನರ್ಗಳೊಂದಿಗೆ ಒಡನಾಟ ಇದು ಸಾಧ್ಯವಾಗಿದೆ. ಸಲ್ಲಿಸುತ್ತಿರುವ ಉಡುಪಿ ಹೌಸ್ ಬಿಲ್ಡಿಂಗ್ ಸೊಸೈಟಿಯ ಇಂಡಕ್ಷನ್ ಆಫ್ ನ್ಯೂ ಮೆಂಬರ್ಸ್ ಲಯನ್ ಲೇಡಿ ರೂಪಾ ಡಿ ಕಿಣಿಯವರು, ಗೋವರ್ಧನ್ ಶೆಟ್ಟಿ ಅವರು, ತುಳಸಿ ಅವರಿಗೆ ಈ ಒಂದು ಹೊಲಿಗೆ ಯಂತ್ರವನ್ನು ಹಸ್ತಾಂತರಿಸುತ್ತಿದ್ದಾರೆ. ನಿಮ್ಮ ಮುಂದಿನ ಮಾಡ್ತಾ ಇದ್ದಾರೆ. MJF ಲಯನ್ ಸುಪ್ರೀತ್ ಹೆಗ್ಡೆ ಇವರು ಆರ್ಥಿಕ ನ್ಯಾಯವನ್ನು ನೀಡಿ ತುರ್ತು ಕೆಲಸದ ನಿಮಿತ್ತ ಬಾದಾಮಿಗೆ ಹೋಗಬೇಕಾಯ್ತು ಅವರು ಲೇಬರರ್ಸ್. ಹಾಗಾಗಿ ಆ ಚೆಕ್ಕನ್ನು ಸ್ಪಾನ್ಸರ್ ಆದ ಸುಪ್ರೀತ್ ಹೆಗ್ಡೆ ಅವರು ನಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಲಯನ್ ಎಸ್ ಟಿ ಗುಂದರ್ ಅವರು ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಹಾಗೆ ವಿದ್ಯಾಸಮುದ್ರ ತೀರ್ಥ ಶೆಟ್ಟಿ ದಂಪತಿಗಳು 10,000 ರೂಪಾಯಿಗಳ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದನ್ನು ಹಾಗೆ ಅವರು ಪತ್ನಿ ದಯವಿಟ್ಟು ಸುಪ್ರೀತಾ ಹೆಗ್ಡೆ ಅವರು ಕೂಡ ವೇದಿಕೆ ಆಗಮಿಸಬೇಕು.